ಗಂಜಿಗಟ್ಟೆ ಗ್ರಾಮದ ಗ್ರಾಮ ಪಂಚಾಯಿತಿ ಅಧಿಕಾರಿಯ ಕರ್ಮಕಾಂಡ. ಲಂಚ ಪಡೆದ ಗಂಜಿಗಟ್ಟಿ ಪಿಡಿಒ. ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಸಿಬ್ಬಂದಿ ಲಂಚಾವತಾರ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಗಂಜಿಗಟ್ಟಿ ಗ್ರಾಮ ಪಂಚಾಯಿತಿಯ ಈ ಹಿಂದಿನ ಪಿಡಿಒ ಫೋನ್ ಪೇ ಮೂಲಕ ಲಂಚ ಪಡೆದಿದ್ದಾರೆ. ಖಾತೆ ಬದಲಾವಣೆ ಮಾಡಲು ಫೋನ್ ಪೇ ಮೂಲಕ ಲಂಚ ಸ್ವೀಕಾರ ಮಾಡಿದ ಹಿಂದಿನ ಪಿಡಿಒ ಚಂದ್ರು ದೊಡ್ಡೂರು ಬಸವರಾಜ್ ಗಾಣಿಗೇರ್ ಎಂಬುವರಿಂದ ಖಾತಾ ಬದಲಾವಣೆ ಮಾಡಿಕೊಡುತ್ತೇನೆ ಎಂದು ಹಾಗೂ ಈ ಸ್ವತ್ತನ್ನು ಪೂರೈಸುತ್ತೇನೆ ಎಂದು ಹೇಳಿ 5,000 ರೂಪಾಯಿಗಳನ್ನು ಫೋನ್ ಪೇ ಮಾಡಿಸಿಕೊಂಡಿದ್ದರು. 2 ತಿಂಗಳಿನಿಂದ ಫೋನ್ ರಿಸೀವ್ ಮಾಡುತ್ತಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಳ್ತಾರೆ. ನೇರ ಆರೋಪ ಚಂದ್ರು ದೊಡ್ಡೂರು. ಈ ಪಿಡಿಒ ಗಂಜಿಗಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಅನ್ಯಾಯ ಅಕ್ರಮಗಳು ಮಾಡಿದ್ದಾರೆ. ಇದನ್ನು ಗ್ರಾಮಸ್ಥರು ನಮ್ಮ ವರದಿಗಾರರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇದೇ ವಿಷಯದ ಅಂಗವಾಗಿ ತಾಲೂಕು ಪಂಚಾಯಿತಿ ಅಧಿಕಾರಿಯಾದ ಸಾವಂತ್ ಅವರಿಗೆ ಕರೆ ಮಾಡಿದರೆ ಮಾಧ್ಯಮದವರ ಕರೆಯನ್ನು ಸ್ವೀಕರಿಸುವುದಿಲ್ಲ. ಇವರಿಗೆ ನೇರವಾಗಿ ಭೇಟಿಯಾಗಿ ವಿಷಯ ತಿಳಿಸಿದರೆ ಉಡಾಫೆಯಾಗಿ ಉತ್ತರಿಸುತ್ತಾರೆ. ಗಮನಕ್ಕೆ ಬಂದ ನಂತರ ಪಿಡಿಒಗಳಿಗೆ ಕರೆ ಮಾಡಿ ವಿಷಯ ತಿಳಿದುಕೊಳ್ಳುವುದು ಬಿಟ್ಟು ಎಲ್ಲ ಪುರಾವೆಗಳು ಇವರದ್ದಲ್ಲಿದೆ, ತೆಗೆದುಕೊಂಡು ಬರಲು ಹೇಳುತ್ತಾರೆ. ಮಾನ್ಯ ಸಚಿವರು ಹಾಗೂ ಸಿಇಒ ಇದರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಬೇಕಾಗಿದೆ. ಏನು ಸಮಸ್ಯೆ ಸರ್? ನಮ್ದು ಒಂದು ಆಸ್ತಿ ಬದಲಾವಣೆ ಮಾಡಕ್ಕೆ ಕೊಟ್ಟಿದ್ವಿ ರೀ, 5,000 ರೂಪಾಯಿ ಕೊಟ್ಟಿದ್ದೆ ಅವ್ರಿಗೆ. ಹಾಂ ಸರ್. ಅದನ್ನ ನಮ್ಗೆ ಟರಾವ್ ಕಾಪಿ ಕೊಡಂದ್ರೆ ಅದನ್ನು ಕೊಡಲಿಲ್ಲ. ನಾವು 2 ತಿಂಗಳ ಫೋನ್ ಹಚ್ಚತ್ತ, ಒಂದು ಫೋನು ರೆಸ್ಪಾನ್ಸ್ ಮಾಡತ್ತಿಲ್ಲ. ಯಾರ್ರಿ ಅವ್ರು? ದೊಡ್ಡೂರು ಚಂದ್ರು ಪಿಡಿಒ ಸರ್. ಹೌದ್ರಿ. ಅಮೌಂಟ್ ಕೊಟ್ಟಿರೇನ ಅವ್ರಿಗೆ? 5,000 ಕೊಟ್ಟೇವ್ರಿ. ಯಾವ ಥರ ಹಾಕಿರಿ ಅಮೌಂಟ್? ಫೋನ್ ಪೇನ ಹಾಕೇನ್ರಿ. ಫೋನ್ ಪೇ ಹಾಕಿರಿ. ನಿಮ್ಮ ಕಡೆ ಡೀಟೇಲ್ ಐತಿ ಸರ್? ಐತಿ. ಈಗ ಎಷ್ಟು ತಿಂಗಳಿಂದ ಫೋನ್ ಎತ್ತಾತಿಲ್ಲ ಸರ್ ಅವ್ರು? ಒಂದು 2 ತಿಂಗಳಾತ್ರಿ ಫೋನ್ ಎತ್ತಾತಿಲ್ಲ. ಒಟ್ಟ ಎತ್ತ ಈಗ ಇದ್ದವ್ರು ಏನಂತಾರೆ ಸರ್? ಇದ್ದವ್ರು ನೋಡೋಂತಾರ್ರಿಪ್ಪ ಅಂತ ಅಂತಾರೆ ಅವ್ರು. ದಿನ ದುಡಾಕ್ತಾರೆ ರೀ. ಹಾಂ. ನಿಮ್ಮ ಸಮಸ್ಯೆ ಸರ್? ನಿಮ್ದು ಹೆಸರು ರೀ? ಪರಶುರಾಮ್ ಯಲ್ಲಪ್ಪ ಲಕ್ಕಣ್ಣವ್ರಿ. ಹಾಂ ರೀ. ನಮ್ಮೊಂದು ಆಸ್ತಿ ಐತ್ರಿ ಅಲ್ಲಿ ಪಂಚಾಯತಿ ನಂಬರ್ ಗ್ರಾಮ ಪಂಚಾಯತಿ ಸದಸ್ಯರು ನೀವು? ಸದಸ್ಯರ್ರಿ. ಹಾಂ ರೀ. ಆದ್ರೆ ಅದನ್ನ ನಾವ್ ಏನ್ ಹೇಳಿದ್ರಿ, ಟರಾವನ ಇಟ್ಟಿದ್ರಿ. ಅದನ್ನ ಹಾಂ ರೀ. ನಾವ್ ಏನ್ ಹೇಳಿದ್ರಿ, ಆ ಮುದಕ್ ಇರೋ ಮಟಾನ ಅವಂಗ ಇರ್ಲಿ, ಆ ಇಲ್ಲದ ಕಾಲಕ್ಕೆ ನಾವ್ ಏನ್ ಮಾಡ್ತೇವೆ ಅದನ್ನ ಮುಂದ್ ನೋಡೋನ್ರಿ ಸರ್, ಅದನ್ನ ಪೆಂಡಿಂಗ್ ಇಡ ಅಂತ ಹೇಳಿದ್ರು ಸರ್. ಯಾವ ವಿಷಯನ? ಇದು ಗುಡ್ಡದ ಪ್ಲಾಟ್ ಏನ್ರಿ. ಅದು ಯಾರ ಹೆಸರಲ್ಲಿ ಇತ್ತು ರೀ? ಅದು ಇದು ನಾವು ಅಪ್ಪರ ಹೆಸರಲ್ಲಿ ಐತ್ರಿ. ಅಪ್ಪಾರ ಹೆಸರಲ್ಲಿ ಇತ್ತು. ಅದನ್ನ ಬೇರೆದವ್ರ ಹೆಸರು ಮಾಡ್ಯಾರ. ಬೇರೆಯವ್ರ ಹೆಸರು ಮಾಡ್ಯಾರ. ನೀವು ಗ್ರಾಮ ಪಂಚಾಯತ್ ಸದಸ್ಯರಿದ್ರು, ತಮ್ಮ ಗಮನಕ್ಕೆ ಬಂದಿಲ್ಲ? ಗಮನಕ್ಕೆ ನಾವ್ ಹೇಳಿದ್ರಿ ಅವ್ರಿಗೆ, ಹೇಳಿದ್ರೆ ಮಾಡಕ್ ಹೋಗ್ರಿ ಅಂತ ಹೇಳಿದ್ರಿ. ಯಾವ ಪಿಡಿಒ ಇದ್ದಾಗ ಆಗಿತ್ತು ರೀ ಇದು? ಇವ್ರು ಚಂದ್ರ ದೊಡ್ಡೂರು ಅವ್ರು ಇದ್ದಾಗ ಆಗಿತ್ತು ರೀ. ಈಗ ಇದ್ದವ್ರಿಗೆ ಗಮನಕ್ಕೆ ತೊಗೊಂಬಂದಿರಿ? ಈಗ ಇದ್ದಾರೆ ಗಮನಕ್ಕೆ ತಂದೇವ್ರಿ. ಅವ್ರು ಏನಂತಾರ್ರಿ? ಅವ್ರಿಗೇನ ಕೇಳ್ಕೊಂಡು ಇದು ಮಾಡೋದವ್ರಿ ಅಂತ ಹೇಳಿದ್ರು. ಇವ್ರಿಗೆಲ್ಲ ಅಧಿಕಾರ ಹಸ್ತಾಂತರ ಮಾಡಿದ್ರು, ಇವರು ದಿನ ದುಡಾಕ್ತಾರ್ರಿ ಅವ್ರು ಇದ್ದವ್ರು. ಏನ್ ಕೆಲಸ ಇದೆ ಮಾಡಿದ್ರು, ನಾವೀಗ ಸದಸ್ಯರದಲ್ರಿ, ನಾನು ಒಂದು ಕೆಲಸ ಮಾಡಿಕೊಟ್ಟಿನ್ರಿ. ಯಾವ ಪಿಡಿಒಗಳು ಬಂದ್ರು. ಕಲ್ಲಪ್ಪ ವಾಲಿಕರ್ರಿ. ಹಾಂ, ಏನು ಸಮಸ್ಯೆ ಆಗಿತ್ತು ರೀ? ಈ ಪ್ಲಾಟ ನಮ್ಮ ಹೆಸರಲ್ಲೇ ಇದ್ದಿದ್ದ ಬೇರೆ ಹೆಸರಲ್ಲೇ ಬೋಳ ಕಾಲ ಮನೆ ಕುಂದಿರ್ಸೇರಿ. ಅದು ಕೊಡ ಅಂದ್ರೆ ಈಗ 3-4 ವರ್ಷ ಹೊಡ್ಲಿ ಆದರೂ ಗಂಟು ಬಿದ್ದು ಕೊಟ್ಟಿಲ್ಲ. ಕೊಟ್ಟೇ ಇಲ್ರಿ. 20 ವರ್ಷದಿಂದ ಆಗಿದೆ. 540 ಸರ್ವೆ ನಂಬರ್ ಅದು. ಹ್ಞೂ ರೀ. ಅದ್ರ ಕೊಡ ಅಂದ್ರೆ ಮಾಡಕ್ಕೆ ಆಗೋಲ್ಲ ಅಂತ ಹೇಳ್ತಾರೆ ಅವ್ರು. ಎಷ್ಟು ವರ್ಷದಿಂದ ಗರ್ಪಟ್ಟಿ ತುಂಬಿರ ಅದ ಪ್ಲಾಟಿಗೆ? ಈಗ ಒಂದು 4-5 ವರ್ಷ ಆತ್ರಿ ತುಂಬಾಕಂತೀಗ. ತುಂಬಾಕತ್ತೀರಿ. ಆದ್ರೆ ಬೇರೆಯವ್ರ ಹೆಸರು ಕಾಣಾದಟ್ಟಿ ಈಗ. ಹ್ಞೂ ರೀ. ಈಗ ಕೇಳಿದ್ರೆ ಏನಂತಾರೆ ರೀ ಪಿ ಡಿ ಅವ್ರು? ಆಗೋದಿಲ್ಲ, ಅದ ಕೋರ್ಟ್ಗೆ ಹೋಗಿ ಅನ್ನಕೊಂತಾರೆ ರೀ ಅವ್ರು. ಕೋರ್ಟಿಗೆ? ಹ್ಞೂ ರೀ. ಈ ಸ್ವತ್ತು ಮಾಡ್ಕೊಂಡಿರಿ? ಅವ್ರು ಮಾಡಿಕೊಡೋದು ಆಗೋದಿಲ್ಲ ಅಂತಾರೆ ರೀ ಅವ್ರು. ಏನು ರೀ ಕಾರಣ ಏನು ಹೇಳ್ತಾರೆ ರೀ? ಆಗೋದಿಲ್ಲ, ಅದು ನೀವು ಕೋರ್ಟ್ಗೆ ಹೋಗಿ ನನಗೇನು ಕೊಡ್ತಂತಾರೆ ರೀ ಅವರು. ಬ್ಯೂರೋ ರಿಪೋರ್ಟ್ ಗುರುರಾಜ್ ಹಂಚಾಟೆ, ಭಾರತ ವೈಭವ ನ್ಯೂಸ್, ಕಲಘಟಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.